ಸರ್ ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಅವ್ರು ವಾಕ್ ಹೋಗ್ತಿದ್ರು. ಒಂದು ಸಾರಿ ಬೈಕ್ ನಿಲ್ಲಿಸ್ಬಿಟ್ಟು ಹೋಯ್ತಿರು, ಒಂದು ಸಾರಿ ಬೈಕಲ್ಲಿ ಹೋಗಿ ಜಮೀನು ಹತ್ರ ಹೋಗಿ ನಿಂತ್ಕೊಂಡು ಇದು ಮಾಡ್ತಿದ್ರು. ಅವ್ರು ನಿನ್ನೆ 6 ಗಂಟೆಲಿ ಹೋಗೋರು ಸರ್ ಜಮೀನು ಹತ್ರ. 6 ಗಂಟೆ ಆದಮೇಲೆ ನಂತರ 7 ಗಂಟೆ 7:15 ಅವ್ರು ಮಳವಳ್ಳಿಗೆ ಬರಬೇಕಿತ್ತು. ಯಾವಾಗಲೂ ಪ್ರತಿದಿನ ಅವ್ರದ್ದು ಬಿಲ್ಡಿಂಗ್ ಇದೆ, ಅಲ್ಲಿ ಮಳವಳ್ಳಿ ಹತ್ರ ಹೋಗಿ ಅವ್ರ ಸ್ನೇಹಿತರ ಜೊತೆ ಕಾಪಿ ಟೀ ಕುಡಿದು ಮಾತುಕತೆ ಆಡ್ಕೊಂಡು ಬರ್ತಿದ್ರು. ನಿನ್ನೆ ಅವ್ರ ಸ್ನೇಹಿತರುಗಳು ಚಿಕ್ಕರಾಜಣ್ಣ ಅಂತೇಳಿ ಮಳವಳ್ಳಿಯವರು, ಚೌಡಪ್ಪ ಅವರೆಲ್ಲ ಫೋನ್ ಮಾಡೋರೆ, ಫೋನ್ ತೆಗಿಲಿಲ್ಲ. ಯಾಕೆ ಫೋನ್ ತೆಗಿಲಿಲ್ಲ ಅಂತಂದಾಗ ಮನೆಗೆ ಮಾಡೋರೆ. ಮನೆಗೆ ಮಾಡಿದ್ಮೇಲೆ ಮನೆಯವರು ಅವ್ರಿಗೆ ಮಾಡ್ತೇಳಿ ಸಾಯಂಕಾಲ ಟೈಮ್ ಯಾವಾಗಲೂ 9 ಗಂಟೆಯಿಂದ 10 ಗಂಟೆ ಒಳಗಡೆ ಮನೆಗೆ ಬರ್ತಿದ್ರು ಮಳವಳ್ಳಿಯಿಂದ. ಅವ್ರು ಊಟ 10 ಗಂಟೆಗೆ ಊಟ ಮಾಡ್ತಿದ್ರು. ಆವಾಗ ನಿನ್ನೆ ಬರಲಿಲ್ವಲ್ಲ, ಯಾಕೆ ಫೋನು ತೆಗಿತಲ್ಲವ್ರು ಹಿಂಗಾಯ್ತದೆ ಅಂತೇಳಿ ಎಲ್ಲರೂ ಒಬ್ರಿಗೊಬ್ರು ಫೋನ್ ಮಾಡಿ ಇದು ಮಾಡಿದ್ರು ಸರ್. ಹಂಗೆ ಅವ್ರವ್ರ ಸಂಬಂಧಿಕರಿಗೆ, ಸ್ನೇಹಿತರುಗಳಿಗೆ, ನಮಗೆ ಇವರೆಲ್ಲ ಅಕ್ಕಪಕ್ಕದವ್ರು ಫೋನ್ ಮಾಡ್ಕೊಂಡು ಹುಡ್ಕಾಡ್ತಾ ಹೋದಾಗ ಅದೇ ರಸ್ತೆಯಲ್ಲಿ ಹೋಗಿದ್ದೀವಿ. 2-3 ಸಾರಿ ಹೋಗಿದ್ದೀವಿ, ನಮ್ಗೆ ಕಾಣಲೇ ಇಲ್ಲ. ಒಂದು ಸೀಳ್ ನಾಲೆ ಇದೆ ಸರ್, ಆ ರಸ್ತೆ ಮಡ್ ರೋಡಿಂದ ಪಕ್ಕದಲ್ಲಿ ಒಂದು ಸೀಳ್ ನಾಲೆ ಇದೆ. ಆ ನಾಲೆಗೆ ಏನು ಮಾಡೋರೆ, ಹೊಡೆದ್ಬಿಟ್ಟು ಅಲ್ಲಿಗೆ ಹಾಕ್ಬಿಟ್ಟವ್ರೆ. ಅದು ಕಾಣಿಸ್ತಿಲ್ಲ ರೋಡ್ಗೆ, ಮೇಲೆ ಬೈಕ್ ಹಾಕ್ಬಿಟ್ಟಿದ್ರು. ಆಮೇಲೆ 2:15 ಗೊತ್ತಾಯಿತು ಸರ್. ಅಷ್ಟರಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ವಿ, ಟವರ್ ಲೊಕೇಶನ್ಗೆಲ್ಲ ಹಾಕಿದ್ವಿ. ಆ ಮತ್ತಿದಾಳೇಶ್ವರ ದೇವಸ್ಥಾನ ಹತ್ರ ಲೊಕೇಶನ್ ಆ ಕಡೆ ತೋರ್ತಿತ್ತು. ನಾವು ಅಲ್ಲೆಲ್ಲ ಹಂಗೆ ಜಮೀನು ಫಮೀನೆಲ್ಲ ಹುಡ್ಕೊಂಡು ಸಂಬಂಧಿಕರಿಗೆಲ್ಲ ಫೋನ್ ಮಾಡ್ಕೊಂಡು ಹುಡುಕ್ತಿದ್ವಿ ಸರ್. ಹುಡುಕ್ತಿರ್ಬೇಕಾದ್ರೆ ಏನಾಯಿತು, ಅಲ್ಲೇ ಹಿಂಗಾಗಿದೆ ಸರ್. ಆಮೇಲೆ ಅಷ್ಟರಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಪೊಲೀಸ್ನವರೆಲ್ಲ ಬಂದರು, ಕ್ರೈಮ್ನವರು ಮತ್ತು ಪೊಲೀಸ್ನವರು ಮತ್ತು ಮಂಡ್ಯದವರು, ಸಾರಣಿಯವರು ಎಲ್ಲರೂ ಬಂದರು ಸರ್. ಅವರು 5 ಗಂಟೆಗೆ ಬಂದರು. ಅಷ್ಟರ ಮೊದಲೇ ಪೊಲೀಸ್ನವರು 3-3:15 ಬಂದುಬಿಟ್ರು ಸರ್. ಸುದ್ದಿ ಮುಟ್ಟಿದ ತಕ್ಷಣ ಬೇಗ ಬಂದರು. ಆಮೇಲೆ ಎಲ್ಲರೂ ನೋಡಿದಾಗ ಅಲ್ಲಿ ಈ ಥರ ಆಗಿದೆ. ಯಾರು ಅಂತ ನಮ್ಮ ಗಮನಕ್ಕೆ ಇನ್ನೂ ಗೊತ್ತಿಲ್ಲ. ನಮ್ಮ ಗ್ರಾಮದವರೆಲ್ಲ ನಾವು ಇದು ಬಯಸೋದೇ ಇದು ಸರ್. ಇದು ಈ ಥರ ಯಾರೂ ಅಂದ್ಕೊಂಡಿರಲಿಲ್ಲ ಸರ್. ಇಲ್ಲಿ ಓಪನ್ ಆಗಿದೆ ಸರ್, ಓಪನ್ ಆಗದೆ. ಆಮೇಲೆ ಯಾವ ರೀತಿ ಇದೆ, ಸ್ಲಿಪ್ಪರ್ ಒಂದು ಕಡೆ ಬಿದ್ದಿದೆ, ಅವ್ರೊಂದು ಕಡೆ ಬಿದ್ದಿದೆ. ರೋಡಲ್ಲೆಲ್ಲ ಬಿದ್ದು ಒದ್ದಾಡೋರು ಸರ್. ಸಾಲ್ಟ್ ಪಾಲ್ಟ್ ಎಲ್ಲ ಇರ್ತದೆ, ಎಲ್ಲ ಧೂಳಾಗದೆ. ಆಮೇಲೆ ಏನು ಮಾಡೋರು, ಈ ಥರ ಹಿಂಗೆ ಹಾಕ್ಬಿಟ್ಟವ್ರು ಸರ್. ಈ ಕಡೆಗೆ ಬೈಕ್ ಮೇಲೆ ಹಾಕವ್ರೆ, ಮುದ್ರೆ ಹಿಂಗೆ ಹಾಕವ್ರೆ. ಅದ್ರ ಮೇಲೆ ಅವ್ರ ಮೇಲೆ ಬೈಕ್ ಹಾಕವ್ರೆ ಸರ್. ಆವಾಗ ನಮಗೆ ಒಂದು ಸೈಡ್ ಮಾತ್ರ ಕಾಣ್ತಿತ್ತು, ಮತ್ತು ಇಲ್ಲಿ ಓಪನ್ ಆಗಿರೋದು ಕಾಣ್ತಿತ್ತು. ಅಷ್ಟರಲ್ಲಿ ವಿಚಾರ ಮಾಡಿಸಿದಾಗ ಪೊಲೀಸ್ನವ್ರು ತಕ್ಷಣ ಬಂದು, ನೀವು ಯಾರು ಮುಟ್ಬೇಡಿ, ಈ ಥರ ಅಂತೇಳಿ. ಆಮೇಲೆ ಇದ್ರವ್ರು ಬಂದಿರು ಸರ್, ಸಹಾಯದ ದಳದವರು. ಯಾರು ಅಂತ ಗೊತ್ತಿಲ್ಲ ಸರ್ ಮಾಹಿತಿ. ಅಷ್ಟರಲ್ಲಿ ನಾವು ಕಂಪ್ಲೇಂಟ್ ಮಾಡಿದಾಗ ಆಮೇಲೆ ಏನೂ ಇಲ್ಲ ಸರ್, ಸದ್ಯಕ್ಕೆ ಏನಿಲ್ಲ. ಅವರೇ ಒಬ್ರಿಗೆ ಹೇಳೋಂಗಿದ್ರು, ಅವರೇ 4 ಜನ ಕೇಳ್ತಿದ್ರು. ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಮಾಜಿ, ಜೊತೆಗೆ ಊರು ಮುಖಂಡರು, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕರಿತಿದ್ವಿ ನಾವು, ಎಲ್ಲರೂ ಹೇಳ್ತಿದ್ರು. ಹಂಗಾಗಿ ಸರ್ ಅದು ಆಮೇಲೆ ರಾತ್ರಿ ನಾಯಿ ಹಿಡ್ಕೊಂಡು ಹೋದಾಗ ಸ್ನಾನದಳದವ್ರು ಬಂದಾಗ ಅಲ್ಲಿಂದ ಸ್ಪಾಟ್ಗೆ 1.25 ಕಿಲೋಮೀಟ್ರ್ ಅಷ್ಟು ಓಡ್ತು ಸರ್. ಅದು 1.5-1.25 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿ ಗಂಟ ನಾವು ಓಡೋದ್ವಿ. ಅದು ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಅದು ಆಪೋಸಿಟ್ ಒಬ್ಬರು ಜಮೀನು ಹತ್ರ ಬರ್ತಿದ್ರು, ಅವ್ರು ನಾಯಿ ಬಂದುಬಿಡ್ತು ಸರ್. ಆಮೇಲೆ ನಿಂತುಬಿಡ್ತು. ಅದು ಇನ್ನೊಂದು ಸ್ಮೆಲ್ ಬಂದಾಗ ಅದು ಡಿಸ್ಟರ್ಬೆಂಟ್ ಆಯ್ತು ಅಂತ. ಅದಕ್ಕೆ ಪೊಲೀಸರು ಹಂಗಂದ್ರಿ, ನಾಯಿ ಬಂದು ನಮಗೆ ಹಿಂಗಾಯ್ತು ಅಂತೇಳಿ ವಾಪಸ್ ಬಂದು. ಇಲ್ಲ ಸರ್, ಇನ್ನೂ ಆ ಥರ ಏನೂ ಇಲ್ಲ. ನಮ್ಮ ತಿಳಿದ ಮಟ್ಟಿಗೆ ಆ ಜಮೀನು ಆ ಕಡೆ ಭಾಗದಲ್ಲಿದೆ. ಸ್ನೇಹಿತರೆ ಅವರು ಏನು ನಮ್ಗೆ ಇನ್ನೂ ಒಂದು ದಿವಸ ಏನು ಹಿಂಗಾಗಿತ್ತು ಅಂತ ಏನು ಹೇಳಿರಲಿಲ್ಲ. ಆತ್ಮೀಯರು, ಸಂಬಂಧಿಕರು, ಜೊತೆಗೆ ಸ್ನೇಹಿತರು. ಇಲ್ಲ ಸರ್, ಇಲ್ಲ 6-7 ವರ್ಷದಿಂದ ಇಲ್ಲ ಸರ್. ಅವ್ರಿಗೆ ಇವಾಗ ಸರ್ ಅದು ಗೊತ್ತಿಲ್ಲ ಸರ್ ನಮಗೆ, ಇನ್ನೂ ಗೊತ್ತಿಲ್ಲ ನಮಗೆ. ಯಾಕೇನು ಇರೋದು ಹೇಳಬೇಕು, ಗ್ರಾಮದೊಳಗೇನು ಜಗಳ ಆಡಲಿಲ್ಲ. ಸ್ನೇಹಿತರಾದರೂ ಕೂಡ ಅವರು ನಮಗೇನು ಹೇಳಲಿಲ್ಲ. ಈ ಸೂರದ್ರವರು ನಮ್ಮ ಬ್ರದರೇ, ಅವರು ನಮ್ಗೆ ಹಿಂಗೆ ಆಗದೆ ಅಂತ ಏನು ಹೇಳಿಲ್ಲ, ಅವರು ಏನು ಹೇಳಲಿಲ್ಲ. ಆಮೇಲೆ ರಾತ್ರಿ ಎಲ್ಲ ಹುಡುಕಿ ಹೋದಾಗ 1-2:15 ಗೊತ್ತಾಯ್ತು ಸರ್ ವಿಚಾರ. ಅದರಲ್ಲಿ ಈಗ ಆದಷ್ಟು ಪೊಲೀಸ್ನವರು ಮತ್ತು ನಿಮ್ಮವರೆಲ್ಲ ಆದಷ್ಟು ಓಡಾಡ್ತವ್ರೆ. ನೋಡುವ ಸರ್, ಪ್ರಯತ್ನ ಏನಾಗುತ್ತೆ ಅಂತ ನೋಡಿ. ಇಷ್ಟ ಆಗಿದೆ ಸರ್. ಮಾದೇವ್ ಅಂತೇಳಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಾದೇವ್ ಅಂತ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.